ನಮಸ್ಕಾರ, ನಾನು ಮಂಜುನಾಥ್ ಕಾಮತ್. ನಾನೀಗ ಮಣಿಪಾಲ ಸಮೀಪದ ಸರಳೆಬೆಟ್ಟಿನ ರತ್ನ ಸಂಜೀವ ಕಲಾಮಂಡಲದಲ್ಲಿದ್ದೇನೆ. ಕಳೆದ 3 ವರ್ಷದಿಂದ ನೂರಾರು ವಿದ್ಯಾರ್ಥಿಗಳಿಗೆ ಉಚಿತ ಸಂಗೀತ ಶಿಕ್ಷಣವನ್ನ ನೀಡುವಂತಹ ಒಂದು ಸರಸ್ವತಿಯ ಮಂದಿರ ಇದು. ಬನ್ನಿ, ಇದರ ರೂವಾರಿಗಳ ಜೊತೆಗೆ ನಾವು ಮಾತನಾಡೋಣ. ಮಹೇಶ್ ಠಾಕೂರ್ ದಂಪತಿಗಳ ಜೊತೆಗೆ ನಾನಿದ್ದೇನೆ. ನಮಸ್ಕಾರ ಸರ್. ನಮಸ್ಕಾರ. ಈ ಕಲಾಮಂಡಲವು ಡಿಸೆಂಬರ್ 2022 ಖ್ಯಾತ ಗಾಯಕ ಆಗಿರುವಂಥ ವಿಜಯ್ ಪ್ರಕಾಶ್ ಅವರು ಸ್ವರವನ್ನ ಅರ್ಪಣೆ ಮಾಡೋದ್ರ ಮುಖಾಂತರ ಇದನ್ನ ಪ್ರಾರಂಭ ಮಾಡಿದ್ರು. 250 ವಿದ್ಯಾರ್ಥಿಗಳು ಕರ್ನಾಟಕ ಶಾಸ್ತ್ರೀಯ ಸಂಗೀತ, ತಬಲಾ, ಹಾರ್ಮೋನಿಯಂ ಮತ್ತು ಚಿತ್ರಕಲೆ, ಅದೇ ರೀತಿ ಭಗವದ್ಗೀತೆಯ ಪ್ರವಚನ, ಇದಿಷ್ಟವನ್ನೆಲ್ಲವನ್ನು ಇಲ್ಲಿ ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ. ಯಾವುದೇ ಒಂದು ವಯಸ್ಸಿನ ತಾರತಮ್ಯತೆ ಇಲ್ಲ. ಇದರಲ್ಲಿ 6 ವರ್ಷಕ್ಕಿಂತ 100 ವರ್ಷದವರೆಗೆ ಅಲ್ಲಿ ತನಕ ಮಕ್ಕಳು, ಗುರುಗಳಿಗೆ ಎಷ್ಟೇ ಪ್ರಾಯ ಆದರೂ ಕೂಡ ಮಕ್ಕಳೇ ಅವರು. ಅಲ್ಲಿ ತನಕ ಮಕ್ಕಳು ಇದನ್ನು ಈ ಒಂದು ಸಂಗೀತ, ಭಗವದ್ಗೀತೆ, ಯೋಗ, ಅದೇ ರೀತಿ ಯೋಗ ಕೂಡ ಬೆಳಿಗ್ಗೆ ಬೇಗ 5:30 ಗಂಟೆಗೆ ಯೋಗಾಭ್ಯಾಸ ಕೂಡ ಇಲ್ಲಿ ನಡೀತದೆ. ಸರ್, ಈ ಒಂದು ಊರಿಗೆ ಒಂದು ಅಮೋಘವಾದಂತಹ ಒಂದು ಸಂಗೀತ ಸೇವೆ ಮಾತ್ರ ಅಲ್ಲ, ಬೇರೆ ಚಟುವಟಿಕೆಗಳು ಕೂಡ ನಡೀತಾ ಇರುವಂತಹ ಈ ರತ್ನ ಸಂಜೀವ ಕಲಾಮಂಡಲದ ಒಂದು ಹಿನ್ನೆಲೆಯನ್ನ ಹೇಳ್ಬೇಕು ಸರ್. ಸರ್, ರತ್ನ ಸಂಜೀವ ಕಲಾಮಂಡಲ ಅಂತ ಹೇಳಿದ್ರೆ, ಈ ಕಲಾಮಂಡಲ ಶಿವಪ್ರೇರಣಾ ಚಾರಿಟೇಬಲ್ ಟ್ರಸ್ಟ್ನ ಕೆಳಗೆ ಬರುವಂಥ ರತ್ನ ಸಂಜೀವ ಕಲಾಮಂಡಲ. ರತ್ನ ಅಂತ ಹೇಳಿದರೆ ನನ್ನ ತಂದೆಯ ಅಕ್ಕ ಅವರು, ಜಯಂತಿ ಪಾಟೀಲ್, ಅವರ ಗಂಡನ ಮನೆ ಹೆಸರು ಜಯಂತಿ ಪಾಟೀಲ್ ಅಂತೇಳಿ. ಇವರು ಅವರ ನಮ್ಮ ತಾಯಿಯ ಮನೆ ಹೆಸರು ರತ್ನ ಅಂತೇಳಿ, ಅಂದರೆ ನನ್ನ ತಂದೆಯ ಅಕ್ಕ ಅವರು. ಇವರು ಅವರ ಯಜಮಾನರು ಪಿ ಸಂಜೀವ ಪಾಟೀಲ್, ಪರ್ಕಳ ಸಂಜೀವ ಪಾಟೀಲ್ ಅಂತೇಳಿ. ಅವರಿಗೆ ಅವರು ಪರ್ಕಳದಿಂದ ಸರಳೆಬೆಟ್ಟಿಗೆ ಬಂದು ಇದನ್ನು ಅವರಿಲ್ಲಿ ಅಂಗಡಿಯನ್ನು ಮಾಡಿ, ಮನೆಯನ್ನು ಮಾಡಿ ಜೀವನವನ್ನು ಮಾಡಿದರು. ಅವರಿಗೆ ಮಕ್ಕಳು ಇರಲಿಲ್ಲ. ಅವರ ವೃದ್ಧಾಪ್ಯದ, ಅವರ ಪ್ರಾಯದ ಸಂದರ್ಭದಲ್ಲಿ ಅವರೇನು ಮಾಡ್ತಾರೆ, ಅದನ್ನು ಅವರ ಯಜಮಾನರು ತೀರ್ಕೊಂಡ ಮೇಲೆ ಅವರು ಅನಾರೋಗ್ಯದಲ್ಲಿರ್ತಾರೆ. ಆಗ ಅವರು ಈ ಒಂದು ಏನು ಪ್ರಾಪರ್ಟಿ ಇದೆ ಅದನ್ನು ಅವರು ನನ್ನ ಹೆಸರಿಗೆ ಬರೀತಾರೆ. ಆಮೇಲೆ ಅದನ್ನು ನಾವು ನಮ್ಮ ವ್ಯವಹಾರದಲ್ಲಿದ್ದೇವೆ, ದೊಡ್ಡ ಜವಾಬ್ದಾರಿ. ಅದ ಮೇಲೆ ಅದನ್ನು ನಾನು ಒಂದು ಶಿವಪ್ರೇರಣಾ ಚಾರಿಟೇಬಲ್ ಟ್ರಸ್ಟ್ ಅನ್ನೋದನ್ನು ಟ್ರಸ್ಟನ್ನು ಸ್ಥಾಪನೆ ಮಾಡಿ, ನಮ್ಮ ಕುಟುಂಬದ ಟ್ರಸ್ಟ್ ಅದು ಸ್ಥಾಪನೆ ಮಾಡಿ ರತ್ನ ಸಂಜೀವ ಅನ್ನುವಂಥ ಒಂದು ಕಲಾಮಂಡಲವನ್ನು ನಾವು ಪ್ರಾರಂಭ ಮಾಡ್ತೇವೆ. ಈ ಟ್ರಸ್ಟ್ನ ಮುಖಾಂತರ ಪರಮ ಪೂಜ್ಯ ಪೇಜಾವರ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಅವರ ಏನು ಪರಿಕಲ್ಪನೆ ಇದೆ, ನಮ್ಮ ಅಯೋಧ್ಯೆಯಲ್ಲಿ ಶ್ರೀರಾಮನಿಗೆ ಹೇಗೆ ಮಂದಿರದ ನಿರ್ಮಾಣವಾಗಿದೆಯೋ ಅದೇ ರೀತಿಯಲ್ಲಿ ನಮ್ಮ ಭಾರತ ದೇಶದಲ್ಲಿರುವಂಥ ಯಾವುದೇ ಒಂದು ಸೂರಿಲ್ಲದ ಮನೆ ಇಲ್ಲದವರು ಯಾರು ಇರಬಾರ್ದು, ವಿದ್ಯೆ ಇಲ್ಲದಿದ್ದವರು ಯಾರು ಇರಬಾರ್ದು, ಆರೋಗ್ಯ ಇಲ್ಲದಿದ್ದವರು ಯಾರು ಇರಬಾರ್ದು. ಆಗ ಮಾತ್ರ ರಾಮರಾಜ್ಯದ ನಿಜವಾದ ಸ್ಥಾಪನೆ ಆಗ್ತದೆ ಅನ್ನುವಂಥ ಅವರ ಒಂದು ಸಂಕಲ್ಪ ಇದೆ. ಆ ಸಂಕಲ್ಪದ ಮುಖಾಂತರ ಅವರು ಒಂದು ಕರೆಯನ್ನು ಕೊಡ್ತಾರೆ. ರಾಮ ರಾಜ್ಯದ ಯಾವ ನಿರ್ಮಾಣ ಆಗಬೇಕು, ಆಗ ಸದೃಢ ಭಾರತದ ನಿರ್ಮಾಣ ಆಗಬೇಕು ಅನ್ನೋಂಥ ಪ್ರಕಾರದಲ್ಲಿ. ಅದೇ ಪ್ರಕಾರದಲ್ಲಿ ನಾವು ಇವತ್ತಿಗೆ ವಿದ್ಯೆ ಇಲ್ಲದಿದ್ದವರಿಗೆ ನಾವು ವಿದ್ಯೆಯನ್ನು ಕೊಡುವಂಥ ಕಾರ್ಯವನ್ನು ನಾವು ನಮ್ಮ ಟ್ರಸ್ಟ್ ಮಾಡ್ತಾ ಇದೆ. ಸೂರಿಲ್ಲದಿದ್ದವರಿಗೆ ವರ್ಷಕ್ಕೊಂದು ಮನೆಯನ್ನು ಕಟ್ಟುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಆರೋಗ್ಯ ಇಲ್ಲದಿದ್ದವರಿಗೆ ಆರೋಗ್ಯದ ತಪಾಸಣೆ ಶಿಬಿರ ಮಾಡ್ತಾ ಇದ್ದೇವೆ. ಉಷಾ ಹೆಬ್ಬಾರ್ ಅವರು ವಿದುಷಿಯವರು, ಅವರ ಮಾರ್ಗದರ್ಶನದಲ್ಲಿ ನಮ್ಮ ಈ ಕಲಾಮಂಡಲವನ್ನು ನಾವು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಅವ್ರೇನು ಮಾಡಿದರು, ಈ ಕಲಿತ ಮಕ್ಕಳಿಗೆ ಮುಂದೇನು ಅಂತೇಳಿ ಅದಕ್ಕೆ ಅವರು ಈ ಪರೀಕ್ಷೆಯನ್ನು, ಬೇರೆಲ್ಲ ಇದು SSLC, PUC, ಡಿಗ್ರಿಗಳೆಲ್ಲ ಪರೀಕ್ಷೆಗಳು ನಡೀತದೆ. ಅದಕ್ಕೆ ಅವರು ಗಂಗೂಬಾಯಿ ಹಾನಗಲ್ ಯೂನಿವರ್ಸಿಟಿ ಒಟ್ಟಿಗೆ ನಮ್ಮ ಎಫಿಲೇಷನ್ ಮಾಡಿದರು. ಇಲ್ಲಿ ಕಲಿತವರಿಗೆ ಅಲ್ಲಿ 2 ಥರದ ಎಕ್ಸಾಮ್ ನಡೀತು, ಒಂದು ಪ್ರಾಕ್ಟಿಕಲ್ ಮತ್ತು ಥಿಯರಿ. 2 ಎಕ್ಸಾಮಲ್ಲಿ ಕುತ್ಕೊಂಡು ಇವತ್ತು 2 ವರ್ಷಗಳಾಗಿದ್ದಾವೆ. 13 ಜನ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿದ್ದಾರೆ, 6 ಜನ ಅವರು ಫಸ್ಟ್ ಕ್ಲಾಸ್ ಪಾಸ್ ಆಗಿದ್ದಾರೆ, ಮತ್ತೊಂದಿಷ್ಟು ಜನ ತೆರಗಡೆ ಹೊಂದಿದ್ದಾರೆ. ಈ ಥರದಲ್ಲಿ ಗಂಗೂಬಾಯಿ ಹಾನಗಲ್ ಯೂನಿವರ್ಸಿಟಿಯಲ್ಲಿ ಕೂತ್ಕೊಂಡು ಪಾಸ್ ಆಗಿದ್ದಾರೆ. ಇದೇ ರೀತಿ ಇವತ್ತು ನಾವು ಸಂಗೀತದಲ್ಲಿ ನಾವು ಅದನ್ನು ಪರೀಕ್ಷೆಯನ್ನು ಮಾಡಿದ್ದೇವೆ ಗಂಗೂಬಾಯಿ ಹಾನಗಲ್ ಯೂನಿವರ್ಸಿಟಿಯಲ್ಲಿ. ಇನ್ನು ತಬಲಾ, ಹಾರ್ಮೋನಿಯಂ ಸಮೇತವಾಗಿ ನಾವು ಮುಂದಿನ ದಿನಗಳಲ್ಲಿ ಮಾಡಲಿಕ್ಕಿದ್ದೇವೆ. ಇದನ್ನ ನಾವೆಲ್ಲರೂ ಕೂಡ ಈ ಮಣಿಪಾಲ, ಉಡುಪಿ ಅಥವಾ ಈ ಪರ್ಕಳ, ಸರಳೆಬೆಟ್ಟು ಈ ಯಾವುದೇ ಭಾಗದ ಜನರು ಕೂಡ ಬರ್ಬೋದು ಅಂತ ಅಲ್ವಾ? ನಮ್ಮ ಒಂದು ಪರಿಕಲ್ಪನೆಯಲ್ಲಿ ಆ ಊರು ಈ ಊರು ಅನ್ನುವಂಥದ್ದಿಲ್ಲ. ನಮ್ಮ ಭಾರತ ದೇಶದ ಯಾರೇ ಕೂಡ ಕಲಾ ಆರಾಧಕ ಯಾರಿದ್ದಾನೆ ಅವನು ಇಲ್ಲಿ ಬಂದು ಕಲಿಯುವಂತ ಉಚಿತ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ರತ್ನ ಸಂಜೀವ ಕಲಾಮಂಡಲದಲ್ಲಿ ಸಂಗೀತ ತರಗತಿಗಳು ನಡೀತವೆ. ಸೊ ಯಾವುದೆಲ್ಲ ಸಂಗೀತ ತರಗತಿಗಳು ನಡೀತವೆ? ಸೊ ಯಾರೆಲ್ಲ ಕಲಿಸ್ತಾರೆ? ಇಲ್ಲಿ ಸಂಗೀತ ಭಾನುವಾರ ನಡೀತದೆ. ಜೂನಿಯರ್ ಮಕ್ಕಳಿಗೆ ಬೆಳಿಗ್ಗೆ 11:30 ಇಂದ 12:30 ತನಕ. ಆಮೇಲೆ ಲೇಡೀಸಿಗೆ ಸಂಜೆ ಒಂದು
3:30 ಸ್ಟಾರ್ಟ್ ಆಗ್ತದೆ. ಫಸ್ಟ್ ಸಂಗೀತ, ಆಮೇಲೆ ಭಜನೆ ತರಬೇತಿ. ಮತ್ತು ಇಲ್ಲಿ ಯಾವುದೇ ಕ್ಲಾಸ್ ಆಗಲಿ, ಯಾರಿಗೆ ಸ್ಕೂಲಿಗೆ ಹೋಗಲಿಕ್ಕೆ ಪ್ರಾಬ್ಲಮ್, ಆಫೀಸಿಗೆ ಹೋಗಲಿಕ್ಕೆ ಪ್ರಾಬ್ಲಮ್, ಆ ಥರದ ಸಮಸ್ಯೆಗಳು ಏನೂ ಇರುವುದಿಲ್ಲ. ಯಾಕಂದರೆ ಎಲ್ಲ ಉಳಿದ ತರಗತಿಗಳೆಲ್ಲ ಸಂಜೆ ನಾವು 5:30 ಸ್ಟಾರ್ಟ್ ಮಾಡ್ತೇವೆ. ಮತ್ತು ಎಲ್ಲರನ್ನ ಸಂಗೀತದಲ್ಲಿ ಒಟ್ಟಿಗೆ ಕೂಡಿಸಿ ಹೇಗೆ ಮಾಡ್ತೇವೆ, ಹಾರ್ಮೋನಿಯಂ, ತಬಲ ಎಲ್ಲ ಒಬ್ಬೊಬ್ಬರಿಗೆ ಕಲಿಸಿ ಅವರವರ ಟೈಮಿಗೆ ಹೇಗೆ ಅಂದರೆ ಸೂಕ್ತವಾದ ಸಮಯಕ್ಕೆ ಬಂದು ಕಲಿತು ಹೋಗ್ಬೋದು. ಕೆಲವರು 5:30ಗೆ ಬಂದು 6:30ಗೆ ಹೋಗ್ತಾರೆ, ಕೆಲವರು 7 ಗಂಟೆಗೆ ಬಂದು 8 ಗಂಟೆಗೆ ಹೋಗ್ತಾರೆ, ಕೆಲವರು 8:30ಗೆ ಬಂದು 9:00-9:30ಗೆ ಹೋದವರು ಇದ್ದಾರೆ. ಅವರವರ ಸಮಯಕ್ಕೆ ಹೊಂದ್ಕೊಂಡು ಅವರು ಇಲ್ಲಿ ಬರ್ಬೋದು. ಹಾಗೆ ಡ್ರಾಯಿಂಗ್ ಕ್ಲಾಸ್ ಶನಿವಾರ ಸಂಜೆ 4:30ಇಂದ 6:30ವರೆಗೆ. ಅಂದರೆ ಒಂದು ಸ್ಟೂಡೆಂಟ್ ಪರಿಪೂರ್ಣವಾಗಿ ಒಂದು ಡ್ರಾಯಿಂಗ್ ಕಂಪ್ಲೀಟ್ ಮಾಡಬೇಕಾದ್ರೆ 2 ಗಂಟೆ ಬೇಕೇ ಆಗ್ತದೆ. ಹಾಗೆ ಎಲ್ಲರನ್ನ ಏಕಕಾಲದಲ್ಲಿ ಅವರು 2 ಗಂಟೆ ಡ್ರಾಯಿಂಗ್ ಕ್ಲಾಸಿಗೆ ಕೂಡಿಸ್ತಾರೆ. ಇಲ್ಲಿಗ 100ರಿಂದ 150 ಮಕ್ಕಳು ಅಥವಾ ವಿದ್ಯಾರ್ಥಿಗಳು ಇಲ್ಲಿದ್ದಾರೆ ಅಂತ ಹೇಳಿದ್ರಲ್ವಾ, ಸೊ ಅವರ ವಯಸ್ಸು ಕೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. 6ರಿಂದ 100 ವರ್ಷದ ಮಕ್ಕಳು ಕೂಡ ಇಲ್ಲಿದ್ದಾರೆ. ಸೊ ಯಾವುದೇ ವಯಸ್ಸಿನ ಮಿತಿ ಇಲ್ಲದೆ, ಸೊ ಅವರು ಅಷ್ಟೇ ಆ ಹಿರಿಯರಾದ್ರೂ ಕೂಡ ತಾವು ವಿದ್ಯಾರ್ಥಿಗಳೇ, ತಾವು ಮಕ್ಕಳೇ ಎನ್ನುವ ರೀತಿಯಾಗಲಿ ಈ ರತ್ನ ಸಂಜೀವ ಕಲಾಮಂಡಲದಲ್ಲಿ ಸಂಗೀತವನ್ನ ಕಲಿತಾರೆ, ಚಿತ್ರಕಲೆಯನ್ನ ಕಲಿತಾರೆ. ಸೊ ಎಲ್ಲರ ಜೊತೆಗೆ ಬೆರೀತಾರೆ. ಸೊ ಬನ್ನಿ, ನಾವು ಕೂಡ ಮಕ್ಕಳಾಗ್ಬೇಕು ಅಂತ ಆದ್ರೆ ಆದಷ್ಟು ಬೇಗ ರತ್ನ ಸಂಜೀವ ಕಲಾಮಂಡಲಕ್ಕೆ ಬರೋಣ. ಸೊ ಉಚಿತವಾಗಿ ಇಲ್ಲಿಯ ಸೇವೆಗಳನ್ನ ನಾವು ಪಡ್ಕೊಳ್ಳೋಣ ಅಂತ ಹೇಳ್ತಾ ನಮಸ್ಕಾರ.